हुक्केरी ग्रामीण वीज सहकारी संघाच्या निवडणुकीत कत्ती व एबी पाटील यांच्या स्वाभिमानी पॅनेलने प्रचंड विजय मिळवल्याच्या पार्श्वभूमीवर विजयी उमेदवार विनय पाटील यांचा चाहत्यांनी सत्कार करून अभिनंदन केले। यानंतर माध्यमांशी बोलताना विनय पाटील म्हणाले की कत्ती व एबी पाटील यांच्या स्वाभिमानी पॅनेलचा विजय हा हुक्केरी तालुक्यातील जनतेच्या स्वाभिमानाचा विजय आहे। आता ನೀವು ನೋಡಿರಬೇಕು ಒಂದು 15 ದಿನ ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಅಪಪ್ರಚಾರ ಮಾಡ್ಕೊಂಡು ಹೊಂಟಿದ್ರು ಮತ್ತು ಪ್ರತಿಷ್ಠೆ ಅಂತ ಅವರು ತಗೊಂಡಿದ್ರು। ಅವ್ರ ಪರ್ಸನಲ್ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನ ಯಾರ್ದಪ್ಪ ಅಂತಂದ್ರೆ ನಮ್ಮ ಹುಕ್ಕೇರಿ ಜನರ ಮತ್ತೆ ನಮ್ಮ ಇಡೀ ಬಳಗದ ಒಂದು ಸ್ವಾಭಿಮಾನದ ಒಂದು ಇದಾಗೈತಿ ಎಲೆಕ್ಷನ್। ಆ ನಿಟ್ಟಿನಲ್ಲಿ ಏನು ಒಂದು ಜಯ ಆಗೈತಿ, ಅಭೂತಪೂರ್ವ ಜಯ ಇದು ಎಲ್ಲಾ ಸ್ವಾಭಿಮಾನಿ ಹುಕ್ಕೇರಿ ಜನತೆಗೆ ಸಲ್ಲಿಸ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ। ಎಬಿ ಪಾಟೀಲ್ ಸಾಹೇಬರಿಗೆ ಡಮ್ಮಿ ಅಂತ ಅಂದಂತ ವಿರೋಧಿಗಳಿಗೆ ಇವತ್ತು ಎಬಿ ಪಾಟೀಲ್ ಸಾಹೇಬರು ಡ್ಯಾಡಿ ಅಂತ ಸಿದ್ಧ ಮಾಡಿದ್ರು ಸರ್, ಅದಕ್ಕೆ ಏನ್ ಹೇಳ್ತಾರೆ? ನೋಡ್ರಿ, ಎಬಿ ಪಾಟೀಲ್ ಸಾಹೇಬ್ರ ಶಕ್ತಿ ಏನೈತಲ್ಲ ಅದನ್ನ ಬಹಳಷ್ಟು ಜನ ಹೆಂಗ್ ತಿಳ್ಕೊಂಡಿದ್ರು ಅವರು ಅಂದ್ರೆ ಇವ್ರದ್ದು ಮುಗಿದು ಹೋಗೈತಂತ। ಸತತವಾಗಿ ಒಂದು 10-15 ವರ್ಷ ಆಯ್ತು ಸಾಹೇಬ್ರ MLA ಇಲ್ಲ, ಆದ್ರ ಅವರಾದಂತ ಒಂದು ಅಭಿಮಾನಿ ಬಳಗ ನಮ್ಮ ತಾಲೂಕಿನ ಐತೆ। ಯಾಕಪ್ಪ ಅಂತಂದ್ರೆ ಆ ಶಕ್ತಿ ಎಬಿ ಪಾಟೀಲ್ ಶಕ್ತಿ ಏನೈತಲ್ಲ ಬರೇ ರಾಜಕೀಯಕ್ಕೆ ಸೀಮಿತವಾದಂತ ಒಂದು ಶಕ್ತಿ ಅಲ್ಲ, ಎಲ್ಲಾ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತ ಕಾರ್ಯ ಇವು ವ್ಯಕ್ತಿಯವರು। ಆಮೇಲೆ ಇನ್ನೊಂದು ಹೇಳ್ತೀನಿ, ರಮೇಶ್ ಕತ್ತಿ ಕಾಕರ್ ಏನ್ ಹೇಳಿದ್ರು ಆ ದಿನ ಇನ್ನ ನನಗೆ ಕಿವ್ಯಾಗ ಐತಿ, 28ನೇ ತಾರೀಕು ಈ ತಾಲೂಕಿನಾಗ ಯಾರ ಡಮ್ಮಿ ಯಾರ ಡ್ಯಾಡಿ ಅಂತ ತೋರಿಸ್ಕೊಡ್ತಾನೆ ಅಂತ ಹೇಳಿದ್ರು, ಅವ್ರು ಸಿದ್ಧಪಡಿಸ್ಯಾರ। सचिन कांबळे, KMM मराठी, हुक्केरी।